ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಸಿ ಇ ಟಿಗೆ ಎಡಿಟ್ ಯಾವ ಥರ ಮಾಡೋದು ಅನ್ನೋದನ್ನು, ಆಲ್ರೆಡಿ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಿದರೆ ಅದನ್ನು ಎಡಿಟ್ ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನೀವು KE ವೆಬ್ಸೈಟ್ ಓಪನ್ ಮಾಡಿಕೊಳ್ಳಿ. ಓಪನ್ ಆದ ಬಳಿಕ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಲ್ಯಾಂಗ್ವೇಜ್ ಇದೆ, ಕನ್ನಡ, ಇಂಗ್ಲೀಷ್ ಯಾವ್ದು ಬೇಕಾದನ್ನು ನೀವು ವೆಬ್ಸೈಟನ್ನು ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಳ್ಳಬಹುದು. ನಂತರ ಇಲ್ಲಿ ಫ್ಲ್ಯಾಶ್ ನ್ಯೂಸಲ್ಲಿ ನೋಡಿ ನಿಮಗೆ ಯಾವುದೇ ಒಂದು ಎಡಿಟ್ ಆಪ್ಷನ್ ಲಿಂಕ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ, ಶೋ ಆಗ್ತಾ ಇಲ್ಲ. ಆದ್ದರಿಂದ ನಾವು ಇಲ್ಲಿ ಪುನಃ ಲಾಗಿನ್ ಮಾಡಿಕೊಳ್ಳಬೇಕು. ಹೌದು ಸ್ನೇಹಿತರೆ, ಲಾಗಿನ್ ಆದ ಬಳಿಕ ನಾವು ಎಡಿಟ್ ಮಾಡಿಕೊಳ್ಳಬಹುದು. ಯಾವುದೇ ಒಂದು ನಿಮಗೆ ಡೈರೆಕ್ಟ್ ಲಿಂಕ್ ಸಿಗಲ್ಲ. ಮತ್ತೊಮ್ಮೆ ನೀವು ಇಲ್ಲಿ KE ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿಕೊಳ್ಳಬೇಕು. ಲಾಗಿನ್ ಆದ ಬಳಿಕ ನೋಡಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಕರೆಕ್ಷನ್ ಮಾಡಿಕೊಳ್ಳಬಹುದು, ಇಮೇಲ್ ID ಮತ್ತು ಅಡ್ರೆಸ್ ಏನಾರ ಮಿಸ್ಟೇಕ್ ಆಗಿದರೆ ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಳ್ಳಬಹುದು. ನಿಮ್ಮ ಹೆಸರು ಕ್ಯಾಂಡಿಡೇಟ್ ನೇಮ್ ಮತ್ತು ಪೇರೆಂಟ್ಸ್ ನೇಮ್ ಇಲ್ಲಿ ಚೇಂಜ್ ಆಗಲ್ಲ, ಯಾಕಂದರೆ ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ನಿಮ್ಮ SSLC ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಅಲ್ಲಿ ಫೆಚ್ ಆಗಿ ಬಂದಿರುತ್ತೆ. ನಿಮ್ಮ ಚಾಟ್ಸ್ ನಂಬರ್ ಕೂಡ ಬಂದಿರುತ್ತೆ. ಸ್ಟೇಟ್ ಸ್ಟೂಡೆಂಟ್ಸ್ ಆಗಿದ್ದರೆ SSLC ಸ್ಟೇಟ್ ಸಿಲೆಬಸ್ ಆಗಿದ್ದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗಿ ಬಂದಿರುತ್ತೆ. CBSE ಇದ್ದರೆ ನೀವು ಮ್ಯಾನ್ಯಲ್ ಆಗಿ ಎಂಟ್ರ್ ಮಾಡಬೇಕಾಗುತ್ತೆ. ಅದೇ ರೀತಿ ನೋಡಿ ಇಲ್ಲಿ ಏನೆಲ್ಲ ಮಿಸ್ಟೇಕ್ ಏನಾರ ಆಗಿದರೆ ಅದನ್ನು ನೀವು ಇಲ್ಲಿ ಕರೆಕ್ಷನ್ ಮಾಡ್ತಾ ಸೇವ್ ಮಾಡ್ತಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ಆಮೇಲೆ ನೋಡಿ ಇಲ್ಲಿ ಲಾಸ್ಟಿಗೆ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ನೋಡಿ ಸ್ಟೇಟ್ ಬೋರ್ಡ್ನವರಿಗೆ ಆಟೋಮೆಟಿಕ್ಕಾಗಿ 12 to 4 ಸ್ಟ್ಯಾಂಡರ್ಡ್ವರೆಗೂ ಇಲ್ಲಿ ಫೆಚ್ ಆಗಿ ಬಂದಿರುತ್ತೆ. ಗ್ರೀನ್ ಆಗಿದೆ ನೋಡಿ. ಇದನ್ನು ನಾವು ಯಾವುದೇ ಒಂದು ಚೇಂಜಸ್ ಮಾಡೋಕ್ಕೆ ಬರಲ್ಲ, ಆಟೋಮೆಟಿಕ್ಕಾಗಿ ಇದು ಸ್ಟ್ಯಾಟ್ಸ್ ಮುಖಾಂತರ ಫೆಚ್ ಆಗಿ ಬಂದಿರುತ್ತೆ. ಸ್ಕೂಲ್ನವ್ರು ಏನು ಅಪ್ಡೇಟ್ ಮಾಡಿರ್ತಾರೆ ಅದೇ ಆಗಿರುತ್ತೆ. ಇಲ್ಲಿ 3ನೇ ತರಗತಿಯಿಂದ 1ನೇ ತರಗತಿವರೆಗೂ ಇಲ್ಲಿ ಮ್ಯಾನ್ಯಲ್ ಆಗಿ ನಾವು ಎಂಟ್ರ್ ಮಾಡಬೇಕಾಗುತ್ತೆ. ಅಲ್ಲಿ ಏನಾರ ಮಿಸ್ಟೇಕ್ ಆಗಿದರೆ ನಾವು ಎಡಿಟ್ ಮಾಡ್ಬೋದು. ಬಾಕಿ 12 to 4 ಸ್ಟ್ಯಾಂಡರ್ಡ್ವರೆಗೂ ಏನಾರ ಒಂದು ಮಿಸ್ಟೇಕ್ ಆಗಿದರೆ ಅದನ್ನು ಎಡಿಟ್ ಮಾಡೋಕ್ಕೆ ಬರಲ್ಲ. ಏನು ಪ್ರಾಬ್ಲಮ್ ಆಗಲ್ಲ. ಅದು ಇಲ್ಲಿ ಕೆಲವು ಸ್ಟೂಡೆಂಟ್ಸಿಗೆ ಕನ್ನಡ ಮೀಡಿಯಮ್ ಅಂತ ಬಂದಿರುತ್ತೆ, ಕೆಲವು ಸ್ಟೂಡೆಂಟ್ಸಿಗೆ ರೂರಲ್ ಆಗಿ ಬಂದಿರುತ್ತೆ ಮಿಸ್ಟೇಕ್ ಆಗಿ. ಅದು ಏನು ಪ್ರಾಬ್ಲಮ್ ಆಗಲ್ಲ. ನೀವು 3ನೇ ತರಗತಿ, 2ನೇ ತರಗತಿ, 1ನೇ ತರಗತಿಯಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದರೆ ಅದು ಎಡಿಟ್ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಮಾಡ್ತಾ ಹೋಗಬೇಕು. ನಂತರ ಇಲ್ಲಿ ಲಾಸ್ಟಿಗೆ ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಕೂಡ ನಿಮಗೆ ಏನಾದ್ರು ಚೇಂಜ್ ಮಾಡಬೇಕಿದ್ರೆ ಅದು ಕೂಡ ಇಲ್ಲಿ ಚೇಂಜ್ ಮಾಡಿಕೊಳ್ಳಬಹುದು. ನಂತರ ಸಬ್ಮಿಟ್ ಮಾಡಬೇಕು. ಎಲ್ಲ ಫೈನಲ್ ಆಗಿ ಕರೆಕ್ಷನ್ ಮಾಡಿದ ನಂತರ ನೀವು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನೀವು ಲಾಗಿನ್ ಮಾಡಿಕೊಂಡು ಎಡಿಟ್ ಮಾಡಿಕೊಳ್ಳಬಹುದು. ಈ ಆಪ್ಷನ್ ನಿಮಗೆ ಕೊನೆ ಡೇಟ್ವರೆಗೂ ಇರುತ್ತೆ. ಅಲ್ಲಿವರೆಗೂ ನೀವು ಎಡಿಟ್ ಮಾಡಿ ಸಬ್ಮಿಟ್ ಮಾಡ್ಬೋದು. ನೋಡಿ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಆಪ್ಷನ್ ಬಂದಿರುತ್ತೆ. ನಂತರ ಇಲ್ಲಿ ಪ್ರಿಂಟ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.